ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಅಥವಾ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮುದ್ದು ಲಕ್ಷ್ಮಿ ಅಂದರೆ ವಿದ್ಯಾ, ಅವಳ ನಾದಿನಿ ಕಣ್ಮಣಿನ ಅಲ್ಲಿ ತಪ್ಪಿಸಿ ಮದುವೆನ ಕರ್ಕೊಂಡು ಬಂದು ಮನೆಯವ್ರ ಸಮ್ಮುಖದಲ್ಲೇ ಎಲ್ಲರ ಜೊತೆನೂ ಸೇರಿ ಮದುವೆ ಮಾಡ್ಕೋಬೇಕು, ಹಾಗೆ ಮಾಡೋಣಂತೆ, ಬನ್ನಿ ಅಂತೇಳಿ ಇಬ್ಬರನ್ನೂ ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ಲು. ಆದರೆ ಇಲ್ಲೇನಾಯಿತು ಅಂದರೆ ಇವಳು ಈಶ್ವರಿ ಅವ್ರ ಹತ್ರ 25 ಲಕ್ಷ ತಗೊಂಡು ಯಾರೋ ಫ್ರಾಡ್ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ಆಗಿ ಅದೆಲ್ಲ ಗೊತ್ತಾಗಿ ಅದೆಲ್ಲ ರಂಪ ರದ್ದಂತ ಆಯಿತು. ಅವಳು ಇವರಿಂಥ ಫ್ರಾಡ್ ಅಂತ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಈಶ್ವರಿ ಹೇಳ್ತಾ ಇದ್ಲು. ಆವಾಗ ಹುಡುಗನ ಅಮ್ಮ ಹೇಳಿದ್ಲು, ಸುಮ್ಮನೆ ಕೂತ್ಕೊಳ್ಳಮ್ಮ ಸಾಕು, ನೀನು ಮಾಡ್ತಾಯಿದ್ದೇನು ಅಂತ ನಮಗೆ ಗೊತ್ತಿಲ್ವಾ, 25 ಲಕ್ಷ ನಮ್ಮ ಅಕೌಂಟಿಂದನೇ ಹಾಕಿಸ್ಕೊಂಡಿದ್ಯಾ, ನಿನ್ನ ಅಕೌಂಟಿಗೆ ಏನಾದರೂ ಪ್ರೂಫ್ ಇಲ್ಲ ಅಂತ ತಿಳ್ಕೊಂಡಿದ್ಯಾ, ನಿನ್ನ ಫೋನಲ್ಲಿ ಏನೇನು ಮಾತಾಡಿದೆ ಎಲ್ಲದೂ ಪ್ರೂಫ್ ಇದೆ, ನೀನು ಆಡಿದ ನಾಟಕಕ್ಕೆ ನಾವು ಬಲಿಯಾದ್ವಿ ಅಷ್ಟೇ ಅಂಥೇಳಿ ಇವಮ್ಮ ಬೈತಾಳೆ. ಗಂಡನಿಗೂ ಹೇಳ್ತಾಳೆ, ಅವೆಲ್ಲ ಪ್ರೂಫ್ ತೋರಿಸ್ರಿ ಅವರಿಗೆ ಗೊತ್ತಾಗುತ್ತೆ ಅಂತೇಳಿ. ಆವಾಗ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಕಣ್ಮಣಿ ಕೂಡ ಆಶ್ಚರ್ಯಪಡ್ತಾಳೆ, ಏನಿದು ಈ ಥರ ಎಲ್ಲ ಮಾಡಿದಾರಲ್ಲ ಅದು ಚಿಕ್ಕಮ್ಮ ಅಂತೇಳಿ. ಆಮೇಲೆ ಅಯ್ಯಪ್ಪ ಪ್ರೂಫೆಲ್ಲ ತೋರಿಸ್ತಾನೆ. ತೋರಿಸಾದ್ಮೇಲೆ ಕೊನೆಗೂ ಒಪ್ಕೊತಾರೆ. ಅವಳು ಒಪ್ಕೊತಾಳೆ, ಸುಮ್ಮನೆ ಕೂತ್ಕೊತಾಳೆ, ಅವಳದ್ದೇನೂ ನಡೆಯಲ್ಲ, ಸುಮ್ಮನೆ ಕೂತ್ಕೊತಾಳೆ ಈಶ್ವರಿ. ಗಂಡ ನೋಡಿದರೆ ಅಣ್ಣನಿಗೆ ಭಕ್ತನಾಗಿ ಮಾಡ್ತಿದ್ದಾನೆ, ಒಳ್ಳೆ ಬಂಟನ ಥರ ಎಲ್ಲ ಅಣ್ಣ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಹೆಂಡ್ತಿ ನೋಡಿದರೆ ಕ್ರಿಮಿನಲ್ಲು. ಇನ್ನು ಈ ಕಡೆ ಬಂದರೆ ಸಾವಿತ್ರಿ, ಇವಳು ಇನ್ನೊಂದು ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಯಾರನ್ನೋ ಅವ್ರ ಊರ ಕಡೆಯವ್ರನ್ನ ಕರ್ಕೊಬಂದ್ಬಿಟ್ಟು ಆ ಹುಡುಗನಿಗೆ ಮದುವೆ ಮಾಡಿಸಿದ್ರೆ ಇವಳಿಗೆ ಸ್ವಲ್ಪ ದುಡ್ಡು ಸಿಗುತ್ತೆ ಅನ್ನೋದು ಇವಳು ಇಂಟೆನ್ಷನ್ ಆಗಿದೆ. ಬಟ್ ಇವಳದು ನೆರವೇರಲ್ಲ ಅಲ್ಲಿ. ಹೀಗೆ ಶಿವರಾಮೇಗೌಡ ಲಾಸ್ಟಲ್ಲಿ ಯೋಚನೆ ಮಾಡಿ, ಎಲ್ಲ ರೀತಿಯೂ ಯೋಚನೆ ಮಾಡಿ, ಮತ್ತು ಅವರ ಅಮ್ಮ ಮತ್ತು ಭದ್ರೇಗೌಡ ಎಲ್ಲರೂ ಅರ್ಥ ಆಗೋ ರೀತಿ ಹೇಳಿದ ಮೇಲೆ ಅವನು ಕೊನೆಗೆ ನನ್ನ ತಂಗಿ ಯಾರನ್ನೇ ಮದುವೆ ಆದರೂ ಸುಖವಾಗಿರಲ್ಲ ಅಪ್ಪ, ನನ್ನ ತಂಗಿ ಅವನು ರಾಖಿ ಮದುವೆ ಆದರೆ ಮಾತ್ರ ಸುಖವಾಗಿರ್ತಾಳೆ ಅಂತ ಭದ್ರ ಹೇಳ್ತಾನೆ. ಆಮೇಲೆ ವಿದ್ಯಾ ಕೂಡ ಅದನ್ನೇ ಹೇಳ್ತಾಳೆ, ಅವಳು ರಾಖಿನ ತುಂಬ ಇಷ್ಟಪಟ್ಟಿದ್ದಾಳೆ, ರಾಖಿನ ಮದುವೆ ಆದರೆ ಚೆನ್ನಾಗಿರ್ತಾಳೆ ಅಂತ. ಈಗ ಈ ಫಸ್ಟು ಗೊತ್ತಾಗಿದ್ದ ಹುಡುಗ ಚೌಟ್ರಿ ಬಂದಿದ್ದಾನೆ. ಅವನದು ವಿಷಯ ಅವನು ಏನು ಅಂದರೆ ಅವನಿಗೆ ಅವನದು ಬಗ್ಗೆ ಇನ್ನೂ ಅಷ್ಟು ಗೊತ್ತಾಗಿಲ್ವಲ್ಲ, ಪ್ರೂಫ್ ಏನಮ್ಮ ತರಿಸು ಅಂತ ಕೇಳ್ತಾರೆ. ಆವಾಗ ಅವಳು ವಿನಂತಿ ಮತ್ತು ಇವನು ಬಂದ ಮೇಲೆ ಗೊತ್ತಾಗುತ್ತೆ, ಇವನು ಬಂಡವಾಳ ಎಲ್ಲ ಬಯಲು ಮಾಡ್ತೀವಿ ಈಗ ಅಂತೇಳಿ. ಆಮೇಲೆ ಇಂಥ ಸಂಬಂಧಗಳು ನಮಗೆ ಬೇಡ, ಹೋಗೋಣ ಬನ್ನಿ ಅಂತೇಳಿ ಗಂಡಿನ ಕಡೆಯವರು ಗಂಡಿನ ಅಪ್ಪ ಅಮ್ಮ ಎಲ್ಲ ಹೊರಡ್ತಾರೆ. ಆಗ ಭದ್ರ ಹೇಳ್ತಾನೆ, ಇಲ್ಲ ಇಲ್ಲ ಇರಿ, ನಿಮ್ಮದು ಇನ್ನೂ ಮುಗ್ದಿಲ್ಲ, ನಿಮಗೆ ಸನ್ಮಾನ ಮಾಡಬೇಕು, ಕಳಿಸ್ಬೇಕು, ಸುಮಾರು ಕೆಲಸ ಇದ್ದಾವೆ, ಇರಿ ಹೋಗಬೇಡಿ ಅಂತ ಇರಿಸ್ಕೊತಾ ಇರ್ತಾನೆ. ಇಲ್ಲ ನಾವು ಹೋಗ್ತೀವಿ ಅಂತ ಅವ್ರು ಹೊರಡ್ತಾರೆ, ಇವನು ಬಿಡೋದಿಲ್ಲ, ಇರಿಸ್ಕೊಂಡೇ ಇರ್ತಾನೆ. ಆಮೇಲೆ ಏನಾಗುತ್ತೆ ಅಂದರೆ ಸಾವಿತ್ರಿ ಏನು ಮಾಡ್ತಾಳೆ, ಆ ಕಡೆ ಗಂಡು ಈಶ್ವರಿ ಅದಕ್ಕೆ ತೋರಿಸಿದ ಗಂಡು ಈ ಥರ ಫ್ರಾಡು, ನಾನು ಇವಾಗ ಹೇಳ್ತೀನಿ, ನಾನು ತೋರಿಸೋ ಗಂಡಿಗೆ ಮದುವೆ ಮಾಡಿ ಬಾವ, ಅವರು ಒಳ್ಳೆಯರು ಅಂತ ಹೇಳ್ತಾಳೆ. ಈ ಕಡೆ ಬಂದು ಗಂಡಿಗೆ ಅರೆಸ್ಟ್ ಮಾಡೋದಕ್ಕೆ ರೆಡಿಯಾಗಿ ಪೊಲೀಸು ಬಂದುಬಿಟ್ರು. ಆಮೇಲೆ ಅವನು ಫ್ರಾಡು, ಅವ್ರ ಅಮ್ಮ ಅಪ್ಪ ಎಲ್ಲರೂ ಫ್ರಾಡು ಅಂತ ಗೊತ್ತಾಯಿತು. ಈಶ್ವರಿನೂ ಕೂಡ ಸೇರಿಸಿ ಎಲ್ಲರೂ, ಚಿತ್ರ ಈಶ್ವರಿ ಎಲ್ಲ ಸೇರಿಸಿ ಅವರೆಲ್ಲ ಪ್ಲ್ಯಾನ್ ಮಾಡಿನೇ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಒಬ್ಬ ಹೆಣ್ಮಗಳು ಭಾಳಲ್ಲಿ ಆಟ ಆಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ ಅಂತೇಳಿ ಬೈದು ಅಲ್ಲಿಂದ ಮತ್ತೆ ಈಶ್ವರಿಗಂತೂ ಸಖತ್ತು ಮುಖಭಂಗ ಮಾಡಿ ಹಾಕಿದ್ರು ಅತ್ಲಾಗಿ. ಗಂಡನೂ ಕೂಡ ಮುಂದಿನ ಎಪಿಸೋಡಲ್ಲಿ ಇವಳಿಗೆ ಒದೆ ಕೊಡೋದಂತೂ ಉಂಟು, ಈಶ್ವರಿಗೆ ಒದೆ ಕೊಟ್ಟು ಆಚೆ ನುಕ್ಕೋದಂತೂ ಉಂಟು. ಆಮೇಲೆ ಇದೇನಾಯಿತು ಅಂತಂದರೆ ಈಶ್ವರಿ ಸುಮ್ಮನೆ ನಿಂತಿರ್ತಾಳೆ, ಬೇಜಾರಾಗಿ ಅವಳು ಮಾಡಿದ ತಪ್ಪಿಗೆ ಅವಳಿಗೆ ಮುಖ ಕೆಳಗಾಕೊಂಡು ನಿಂತಿರ್ತಾಳೆ. ಇಲ್ಲಿ ಮೋನ ಇವೆಲ್ಲ ನೋಡ್ತಾ ಇರ್ತಾಳೆ. ಆಮೇಲೆ ಏನಾಗುತ್ತೆ ಅಂದರೆ ಮೋನ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಇಷ್ಟೆಲ್ಲ ಇಂಟೆನ್ಷನ್ ನಡೀತಲ್ಲ, ಏನು ಕತೆ ಇದು ಅಂತೇಳಿ, ಒಂದು ಹುಡುಗಿ ಬಾಳಲ್ಲಿ ಇಷ್ಟೆಲ್ಲ ಮಾಡಿದ್ರಲ್ಲ ಅಂತೇಳಿ. ಆಮೇಲೆ
ಈ ಸಾವಿತ್ರಿ ಈ ನೆಂಟ್ರನ್ನ ಕರ್ಕೊಂಡು ಬರ್ತಾಳೆ. ಅಯ್ಯೋ ಅಪ್ಪ ಮಗ ಮತ್ತು ಅಮ್ಮ ಎಲ್ಲ ಬಂದಿದ್ದಾರೆ ಬಾಬಾ, ಅಲ್ಲ ಅಣ್ಣ, ಅವರಿಗೆ ಅವ್ರ ಮಗನಿಗೆ ಮದುವೆ ಮಾಡಿಬಿಟ್ರೆ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಣ್ಣ ಅಂತ ಹೇಳ್ತಾಳೆ. ಆಮೇಲೆ ಅವ್ರು ಯಾರಮ್ಮ ಅಂತ ಹೇಳಿದಾಗ, ಇಲ್ಲೇ ಬಂದಿಯಾರಣ್ಣ, ನೀನು ಹ್ಞೂ ಅಂದರೆ ಸಾಕು, ನಾನು ಕರೆಸ್ತೀನಿ ಅಂಥೇಳಿ ಭಾಳ ಖುಷಿಯಾಗಿ ಕರೆಸ್ತಾಳೆ, ಬನ್ನಿ ಅಂತೇಳಿ. ಅವ್ರು ಬಂದು ನಿಂತ್ಕೋತಾರೆ. ಆಮೇಲೆ ನೋಡ್ತಾರೆ ಹುಡುಗನ್ನ. ಆಮೇಲೆ ಇಷ್ಟೆಲ್ಲ ಆದ್ರೂ ಕಣ್ಮಣಿ ಮದುವೆ ಮಾಡ್ಕೊಳಕ್ಕೆ ಒಪ್ಪಿದ್ದಾರೆ. ಇವ್ರಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ, ಚೆನ್ನಾಗಿರ್ತಾಳೆ ಕಣ್ಮಣಿ ಅಂತ ಹೇಳ್ತಾಳೆ. ಅದಕ್ಕೆ ಅವು ಏನೂ ಮಾತಾಡಲ್ಲ ಶಿವರಾಮೇಗೌಡ, ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಅಜ್ಜಿ ಹೇಳುತ್ತೆ, ಅಲ್ಲ ನಾವು ಏನೂ ಕೊಡಲ್ಲ ಹುಡುಗಿಗೆ, ಮತ್ತು ಬರೀ ತಾಳಿ ಕಟ್ಟಿಸಿ ಬರೀ ಕೈಯಲ್ಲಿ ಕಳಿಸ್ತೀವಿ, ಒಡವೆ ಆಸ್ತಿ ಏನೂ ಕೊಡಲ್ಲ, ಹಂಗೆ ಕಳಿಸ್ತೀವಿ. ಮದುವೆ ಹೋಗೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ, ಕಣ್ಮಣಿನ ಮದುವೆ ಮಾಡ್ಕೊಂಡು ಹೋಗಲಿ ಅಂತ. ಆವಾಗ ಸಾವಿತ್ರಿ ಸರಿ ಅಂತ ಸುಮ್ಮನಾಗ್ತಾಳೆ. ಆದರೆ ಗಂಡಿನ ಅಪ್ಪ ಹೇಳ್ತಾನೆ, ಗಂಡು ಮತ್ತು ಅದರ ಅಮ್ಮ ಇಬ್ಬರು ಮುಖ ನೋಡ್ಕೋತಾರೆ. ಆಮೇಲೆ ಹೆಂಡ್ತಿ ಮುಖ ನೋಡ್ತಾನೆ. ಅದು ಹೆಂಗಾಗುತ್ತೆ, ಇವಾಗೆಲ್ಲ ಹೆಣ್ಣಿಗೆ ಸಮಪಾಲು ಕೊಡೋದಿದ್ದೇ ಇದೆಯಲ್ಲ ಗೌಡ್ರೆ, ಅದೇನು ಕೊಡಲ್ಲ ಅಂತ ಹೇಳ್ತಿರಲ್ಲ ಅಂತೇಳಿ. ಹಂಗಾದರೆ ನೀನು ಆಸ್ತಿಗೋಸ್ಕರ ನಮ್ಮ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಬಂದಿರೋದ, ನೀನು ಅವಳನ್ನು ಬದುಕಿಸ್ಬೇಕು ಬಾಳಿಸ್ಬೇಕು ಅಂತೇನು ಬಂದಿಲ್ಲ ಅಲ್ವಾ ಅಂತೇಳಿ ಶಿವರಾಮೇಗೌಡಗೆ ಸಿಟ್ಟು ಬಂದ್ಬಿಡುತ್ತೆ. ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಹೊಂಚಾಕಿ ಮದುವೆ ಮಾಡ್ಕೊಳ್ಳೋಕ್ಕೆ ಕರೆಸಿದ್ದಾಳೆ ಸಾವಿತ್ರಿನೂ ಅಂತ ಅಲ್ಲಿಗೆ ಅರ್ಥ ಆಯಿತು. ಆಮೇಲೆ ಸಾವಿತ್ರಿ ಅಲ್ಲಿ ಬೆಣ್ಣೆ ಸವರಕ್ಕೆ ಹೋಗ್ತಾಳೆ. ಆವಾಗ ಶಿವರಾಮೇಗೌಡ ಮತ್ತು ಅವರಮ್ಮ ಬೈತಾರೆ, ನೀನು ಬೆಣ್ಣೆ ಸವರ್ಬೇಡ, ಸುಮ್ಮನೆ ನಿಂತ್ಕೋ, ಆಸ್ತಿ ಆಸೆಗೆ ಮಾತ್ರ ಇವ್ರು ಮದುವೆ ಮಾಡ್ಕೊಳಕ್ಕೆ ಬಂದಿರೋದು, ಹುಡುಗಿ ಬಾಳಿಸ್ಬೇಕು, ಹುಡುಗಿ ಮಂತನ ನೋಡಿ ಹುಡುಗಿ ಬಾಳಿಸ್ಬೇಕು, ಕರೆಸ್ಬೇಕು ಕಳಿಸ್ಬೇಕು ಅನ್ನೋದು ಇವರು ಇದರಲ್ಲಿಲ್ಲ, ಇಂಟೆನ್ಷನಲ್ಲಿಲ್ಲ, ಬೇಡ ಅಂತ ಹೇಳ್ತಾನೆ. ಆಮೇಲೆ ಭದ್ರ ಹೇಳ್ತಾನೆ, ನೋಡು ಇಲ್ಲೇ ಗೊತ್ತಾಗ್ತಾ ಇದೆ ಏನು ಅಂತೇಳಿ ಅಂತ. ಆಗ ಅವರಿಗೆಲ್ಲ ಅರ್ಥ ಆಯಿತು. ಅದು ಅರ್ಥ ಆದಮೇಲೆ ಅದು ಬಿಟ್ಟು ಹಾಕಿದ್ರು. ಇವಾಗ ಅವನ್ನೇ ರಾಕಿನೇ ಕರ್ಕೊಂಬನ್ನಿ, ಅವನಿಗೆ ಮದುವೆ ಮಾಡೋಣ ಅಂತ ಶಿವರಾಮೇಗೌಡ ಹೇಳ್ತಾನೆ. ಆಮೇಲೆ ಗೋವಿಂದ ಹೇಳ್ತಾನೆ, ಅಣ್ಣ ನಾನೇ ಹೋಗಿ ಕರ್ಕೊಬಂದ್ಬಿಡ್ತೀನಿ ಕಣಣ್ಣ ಅಂತ. ಆವಾಗ ಇವಳು ಕಣ್ಮಣಿ ತುಂಬ ಖುಷಿ ಆಗ್ತಾಳೆ. ಖುಷಿಯಾಗಿ ಕೊನೆಗೆ ನಮ್ಮ ಅಪ್ಪನೂ ಒಪ್ಕೊಂಡ್ರಲ್ಲ, ಅಣ್ಣ ಅಪ್ಪ ಮತ್ತು ಅದಕ್ಕೆ ಎಲ್ಲರೂ ಒಪ್ಕೊಂಡ್ರಲ್ಲ ಅಂತ ತುಂಬ ಖುಷಿ ಆಗ್ತಾಳೆ. ಆಮೇಲೆ ಹೋಗಿ ಅಲ್ಲೆಲ್ಲೋ ಹೋಗ್ತಾ ಇರ್ತಾನೆ ಪಾಪ, ಅವನು ಅದೇ ತಿಂದು ಕೈಯೆಲ್ಲ ನೋವಾಗಿದೆ, ಮೈಯೆಲ್ಲ ನೋವಾಗಿದೆ. ಕರ್ಕೊಂಡು ಬರ್ತಾರೆ, ಅಲ್ಲಿಗೆ ಹೋಗಿ ಅಲ್ಲೆಲ್ಲೋ ನಿಂತ್ಕೊಂಡು ಅಳ್ತಾ ಇರ್ತಾನೆ, ಕರ್ಕೊಂಡು ಬರ್ತಾರೆ. ಆಮೇಲೆ ಕಣ್ಮಣಿ ಏನು ಮಾಡ್ತಾಳೆ, ಅವಳಿಗೆ ಖುಷಿಯಾಗುತ್ತೆ. ಅಪ್ಪನ ಹೋಗಿ, ಅಪ್ಪ ಥ್ಯಾಂಕ್ಸ್ ಅಪ್ಪ ಅಂತ ಹೋಗಿ ತಪ್ಕೊತಾಳೆ. ಆಯಿತು ಮಗಳೇ ಸಂತೋಷ ಅಂತಾನೆ. ಆಮೇಲೆ ಇವರಿಬ್ಬರು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗಿ ಅಲ್ಲೆಲ್ಲೋ ಅಳ್ತಾ ನಿಂತಿರ್ತಾನೆ, ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಇಲ್ಲ ಮತ್ತೆ ಹೊಡಿಯೋಕ್ಕೆ ಬಂದ್ರೇನು ಅಂತ ಗಾಬರಿ ಆಗಿಬಿಡ್ತಾನೆ. ಆದರೆ ನಾವೇನು ಮಾಡಲ್ಲ ಕಣಪ್ಪ, ಬಾರೋ, ತಪ್ಪಾಯಿತು ಕಣೋ, ಗೊತ್ತಾಗಲಿಲ್ಲ, ನಿನ್ನ ಹೊಡೆದಿದ್ದು ನಾನು ತಪ್ಪು ಮಾಡಿಬಿಟ್ಟೆ, ತಿಳ್ಕೊಳ್ಳಿಲ್ಲ, ಏನಿಲ್ಲ, ಸುಮ್ಮನೆ ಬಂದು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಅಂತ ಗೋವಿಂದ ಹೇಳ್ತಾನೆ. ಆಮೇಲೆ ಕರ್ಕೊಂಬರ್ತಾರೆ ಇಬ್ಬರು ಕೈ ಹಿಡಿದು, ಅವನು ನಿಮಗೆ ಹೇಳೋ ಅಷ್ಟೆಲ್ಲ ಹೇಳಿ ಕರ್ಕೊಂಡು ಬರ್ತಾರೆ. ಕರ್ಕೊಬಂದು ಹಸೆಮಣೆ ಮೇಲೆ ಕೂರಿಸ್ತಾರೆ. ಆವಾಗ ಭದ್ರಿಗೆ ಹೋಗಿ ಕಣ್ಮಣಿ ತಪ್ಕೊತಾಳೆ. ಆವಾಗ ಸಂತೋಷ ಅಮ್ಮ, ಸುಖವಾಗಿರು ಅಂತೇಳಿ ಭದ್ರನೂ ಹೇಳ್ತಾನೆ. ಆಮೇಲೆ ವಿದ್ಯೆನೂ ಹೋಗಿ ತಪ್ಕೊತಾಳೆ. ಅದಕ್ಕೆ ನಿಮ್ಮಿಂದ ಇದಾಗಿದ್ದು, ನೀವಿಲ್ಲ ಅಂದಿದ್ರೆ ನನ್ನ ಮದುವೆ ಬೇರೆ ಯಾರ್ದೋ ಜೊತೆ ಆಗ್ಬಿಡೋದು, ನಾನು ಇಷ್ಟಪಟ್ಟವನ ಜೊತೆ ಆಗ್ತಿರ್ಲಿಲ್ಲ, ಥ್ಯಾಂಕ್ಸ್ ಅದಕ್ಕೆ ಅಂತೇಳಿ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು, ನೀನು ನನ್ನ ನೀನು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಹಾಗಾಗಿ ನೀನು ಇಷ್ಟಪಟ್ಟಂಗೆ ನಿನ್ನ ಹುಡುಗನ ಜೊತೆಗೆ ಮದುವೆ ಮಾಡ್ಸೋಕ್ಕೆ ಏರ್ಪಾಡು ಮಾಡಿದ್ದೀನಿ, ಆರಾಮಾಗಿರು, ಸಂತೋಷವಾಗಿರು ಕಣ್ಮಣಿ ಅಂತ ಹೇಳ್ತಾಳೆ. ಆಮೇಲೆ ಅದು ಅಲ್ಲಿ ಆಮೇಲೆ ಅದಕ್ಕೇನ ತಪ್ಕೊಂಡಂಗೆಲ್ಲ ಹೇಳಿ ಮಾತಾಡಿ ಅಲ್ಲಿಂದ ಹೋಗುವಂತ. ಆಮೇಲೆ ಭದ್ರ ಏನು ಮಾಡ್ತಾನೆ, ಅವ್ನು ತಂದಿರ್ತಾನೆ ಡೈಮಂಡ್ ನೆಕ್ಲೆಸ್ಸು ತಂಗಿಗೋಸ್ಕರ, ಅದನ್ನು ಗಿಫ್ಟಾಗಿ ಕೊಡ್ತಾನೆ ಕೈಗೆ. ಅವಳು ಅದನ್ನು ಇಸ್ಕೋತಾಳೆ ಕಣ್ಮಣಿ. ಇಸ್ಕೊಂಡು ಖುಷಿ ಪಡ್ತಾಳೆ, ತುಂಬ ಖುಷಿ ಆಯ್ತಣ್ಣ ಅಂತೇಳಿ. ಇಸ್ಕೊಂಡು ಖುಷಿ ಪಟ್ಕೊಂಡು ತಗೊಂಡು ಆಮೇಲೆ ಅದನ್ನು ತಗೊಂಡು ಮಂಟಪಕ್ಕೆ ಹೋಗ್ತಾಳೆ. ವಿದ್ಯೆ ಮಾತ್ರ ಅಲ್ಲೇ ನಿಂತಿರ್ತಾಳೆ. ವಿದ್ಯೆನ ಯಾರೂ ಕರೆಯಲ್ಲ ಬಾ ಅಂತೇಳಿ. ಆದರೆ ಬೇಜಾರಾಗುತ್ತೆ ಅವಳಿಗೆ, ಯಾರೂ ಕರೀಲಿಲ್ವಲ್ಲ ಅಂತೇಳಿ. ಭದ್ರನೂ ಕೂಡ ನೋಡಿ ತಂಗಿ ಮಾತ್ರ ಕರ್ಕೊಂಡು ಹೋದ, ಹೆಂಡ್ತಿನ ಬಾ ಅಂತ ಕರೀಲೇ ಇಲ್ಲ. ಎಲ್ಲರೂ ಸೇರಿ ಮದುವೆ ಮಾಡೋದು ಒಂದು ಇಂಟೆನ್ಷನ್ ನಡೀತಾ ಇದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.